ಏನೋ ಸ್ಕೂಲ್ ಹುಡುಗಿ ಕೇಸಾ? ಹ್ಞೂ ಸರ್. ಸರಿ, ಲೈನಲ್ಲಿ ಕೂತ್ಕೋ ಹೋಗು. ಆಯ್ತು ಸರ್. ನೋಡಿ ನೋಡಿ ಸಾರ್, ಕೊಲೆ ಸುಲಿಗೆ ದರೋಡೆಗಿಂತ ಅತ್ಯಾಚಾರಿಗಳ ದಿನೇ ದಿನೇ ಬೆಳೀತಿದೆ. ಕರ್ನಾಟಕದಲ್ಲೇ ಇಷ್ಟಿದಾರಂದರೆ ಇಡೀ ಇಂಡಿಯಾದಲ್ಲಿರೋರ್ನೆಲ್ಲ ಒಂದು ಕಡೆ ಕೂಡಾಕ್ಬೇಕಂದ್ರೆ ಆಫ್ರಿಕಾದ ಕಾಡೊಂದನ್ನು ಲೀಸ್ ತೊಗೋಬೇಕಾಗುತ್ತೆ ಸಾರ್. ಮುಚ್ಕೊಳ್ಳೋ ಜಾಗ ಅಂದ್ಬಿಟ್ಟು ಮುಖ ಮುಚ್ಕೊಂಡು ಕೂತಿದ್ದಾರೆ. ಬನ್ನಿ ಸಾರ್, ಯಾರ್ಯಾರು ಇದಾರೆ ಪರಿಚಯ ಮಾಡಿಸ್ತೀನಿ. ಎಷ್ಟು ಜನ ಅಂದರೆ? 3. MLA ಪಾಲಪ್ಪ, ಕಳ್ಬೇಕು ಥರ ಹಾಲು ಕೊಡ್ದು ಸಿಕ್ಕಾಕೊಂಡವನು. ಪಾಲಿಟಿಕ್ಸ್ ಯಾರಿಗೆ ಹೆಲ್ಪ್ ಮಾಡೋಕೆ ಹೋಗಿ ನಮ್ಮ ಪರಿಸ್ಥಿತಿ ಈಗಾಗೋಯ್ತು. ಪೊಲಿಟ್ರಿಕ್ಸ್ ಎತ್ತು ತೆಗೆ ಕೈಯ. ಡಾಕ್ಟ್ರು ಮಕ್ಕಳಾಗಿಲ್ಲ ಅಂತ ಆಸ್ಪತ್ರೆಗೆ ಹೋದ್ರೆ ತಮ್ಮದೇ ಮಗನ ದಯಪಾಲ್ಸಕ್ಕೆ ಹೋದವರು. ಫ್ಯಾಮಿಲಿ ಡಾಕ್ಟ್ರು. ನಿನ್ನ ಯೋಗ್ಯತೆಗೆಷ್ಟು. ಗುರುಗಳು ವಿದ್ಯಾದಾನ ಮಾಡಿ ಮಕ್ಕಳಿಗೆ ಅಂದರೆ ಮಕ್ಕಳಿಗೆ ಮಕ್ಕಳು ಮಾಡಕ್ಕೆ ಹೋದವರು. ಗುರುವೇ ಮಹ. ಸ್ವಾಮಿಗಳು ಭೋಗಾನಂದರು ಪೀಠದ ಮೇಲೆ ಕೂತು ಉಪದೇಶ ಮಾಡಿ ಸ್ವಾಮಿ ಅಂದರೆ ಮಂಚದ ಮೇಲೆ ಮಲಗಿಸಿ ಕಾಮಶಾಸ್ತ್ರ ಕಲ್ಸಕ್ಕೆ ಹೋದವರು. ಭಕ್ತ, ಸೆಕ್ಸ್ ಇಸ್ ದ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ವೈ ಯು ವರಿ. ಮೂರ್ಖರು. ಸ್ವಾಮಿಗಳು ಯಾವುದೋ ದೊಡ್ಡ ಮಟ್ಟದವರು. ಪರ್ಸನಾಲಿಟಿ ನೋಡಿದ್ರೆ ಗೊತ್ತಾಗುತ್ತೆ. ಮಾನ ಬಿಟ್ಟರು ಧ್ಯಾನ ಬಿಟ್ಟಿಲ್ಲ. ಇದ್ಯಾವುದೋ ಇದು ಹಳೆ ಮೋಟ್ರು. ನೋಡೋಕ್ಕಷ್ಟೇ ಹಳೇದು, ಆದರೆ ಭಯಾನಕ ಡೇಂಜರು. ಚಾಪಲ ಚನ್ನಿಗರಾಯ. ಇವನಾರು ಮುಖಕ್ಕೆ ಬಟ್ಟೆ ಮುಚ್ಕೊಂಡು ಕೂತವನೆ. ಅಯ್ಯೋ, ಅವನದೊಂದು ವಿಚಿತ್ರ ಕತೆ ನೀವೇ ನೋಡಿ ಸಾರ್. ಮಾವ ನೀನಾ? ನಿನಗೇನೋ ಬಂತು? ಆಸೆ. ನಂದೇನು ತಪ್ಪಿಲ್ಲ. ಅವಳೇ ಹಿಂಗಂತ ಇದ್ಲು. ಒಳಿಕ್ ಹೋದ್ಮೇಲೆ ಗೊತ್ತಾಯ್ತು ಅವಳಿಗೆ ಹಿಂಗನ್ನ ಕಾಯಿಲೆ ಐತೆ ಅಂತ. ನಾನೇನು ಮಾಡಲಿಲ್ಲ ಕಣೋ, ಎಲ್ಲ ಅವರೇ ಮಾಡಿದ್ರು. ನಾನೊಬ್ಬನೇ ಹೆಂಗ ಸಹಿಸದ ನೋಡ ಎಲ್ಲ ಬಿಚ್ಚಾಕ್ಬಿಟ್ಟಿದ್ರು. ಲೇ ಮಾವ, ಕರೆಕ್ಟ್ ಮಾಡಿದಾರೆ ನಿನ್ಗೆ. ಕರೆಕ್ಟ್ ಆಗಿರೋ ಜಾಗ ಕಳ್ಸಿದಾರೆ. ನೀವು ಹೋಗ್ಬಾರ. ನಾನೇನೋ ಮಾಡ್ತೀಯ ಕನ್ಸು. ಗಬ್ಬರ್ ಸಿಂಗ್ ಸಿನಿಮಾ ನೋಡಿ ನೀನ್ ಮಾಡೋದು ಅದಕ್ಕೆ. ಅದು ಅಪ್ಪಟ 22ನೇ ಶತಮಾನದ ಯುವಕನ ಮೇಲೆ. ನೀವೇ ಕಣ ಈ ಕೆಲಸ ಮಾಡೋದು, ನಾನಲ್ಲ. ನನ್ನಂತ ಒಳ್ಳೆ ಹುಡುಗನ ಮೇಲೆ ಇಂಥ ಕನಸು ಕಾಣ್ತೀಯ? ನೀನ್ ಆಡೋ ಮಾತಿಗೆ ಮಾಡೋ ಕೆಲ್ಸಕ್ಕೆ ಯಾವ ತರ ಕನ್ಸು ಬೀಳುತ್ತೇಳು? ಹೌದಾ? ಎದ್ದಳ ಮೇಲೆ ಗಾಳಿಗೆ ಆರೋಗಂಗಿದ್ಯಾ? ಕಿಸಿತ್ಯಾ? ಎದ್ದಳ ಮೇಲೆ ನಿಂತ್ಕೊಳ. ಲೇ ದಡ್ಡ, ಪ್ರೀತಿ ಪ್ರೇಮ ಅಂತ ಹುಡುಗಿಯರಿಂದ ಸುತ್ತಿ ಸುತ್ತಿ ಕಡೆಗೆ ನೀವು ಬೀಳೋದು ಕಾಮನ್ನ ಹಳ್ಳಕ್ಕೆ ತಾನೆ. ಜಸ್ಟ್ 2,000 ರೂಪಾಯಿ ತಗೊಂಡು ನನ್ನ ಜೊತೆಲಿ ಬಾರ. ಕತ್ಲಲ್ಲಿ ಕಾಮ ಕಳೆದೋದ್ಮೇಲೆ ಬೆಳಕಿನಲ್ಲಿ ಬಂದು ಪ್ರೇಮ ಸಿಗುತ್ತಾ ಅಂತ ಹುಡುಕು. ಸಿಕ್ಕಿದ್ರೆ ನನಗೂ ತೋರಿಸು. ಸತ್ಯ ಹೇಳಿದ್ರೆ ಅವಳು ನಂಬೋದಿಲ್ಲ ಕಣ. ಅವಳು ಯಾವಣ್ಣ ಮನಸ್ಸಲ್ಲಿ ಇಟ್ಕೊಂಡು ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿ ಸಾಯ್ತಾ ಇದೆಯಲ್ಲ. ಇವತ್ತಲ್ಲ ನಾಳೆ ತಲೆ ತೆಗೆಸ್ಕೊಂಡು ನನ್ನ ಮುಂದೆ ಬಂದು ನಿಂತ್ಕೋತಿಯಾ? ಅವತ್ತು ಮಾತಾಡ್ತೀನಿ. ಹೋಗೋ ಪ್ರೀತಿ ಬಗ್ಗೆ ನನಗೆ. ಲೇ ಮಾವ, ನಾನೊಂಥರ ನೀರಿದ್ದಂಗೆ. ಯಾವ ಪಾತ್ರೆಗೆ ಹಾಕಿದ್ರು ಆಕಾರಕ್ಕೆ ಬಂದ್ಬಿಡ್ತೀನಿ. ಪಾತ್ರೆ ನೋಡ್ಕೊಂಡು ಹಾಕು. ಈ ಭೂಮಿ ಮೇಲೆ ಕೋಟಿ ಕೋಟಿ ಜೀವಗಳು ಹುಟ್ಟಿ ಸತ್ರು ಹುಟ್ಟಿದ್ದಿಂದ ಸಾಯ್ದೇ ಇರೋದು ಪ್ರೀತಿ ಮಾತ್ರ. ನನ್ನ ಹೆಸರು ಆಕಾಶ್. ನಾನು MA ಇನ್ ಲಿಟ್ರೇಚರ್. ಓದ್ ಮುಗಿಸಿದ ತಕ್ಷಣ ಬೊಕ್ಕೆ ಶಾಪ್ ಓಪನ್ ಮಾಡಿದೆ. ಸ್ವಂತ ದುಡಿಮೆ, ಜ್ಞಾನಕ್ಕಷ್ಟೇ ವಿದ್ಯೆ ಅಂತ ನಮ್ದೊಂದು ನಾನು. ನನ್ನ ಎದುರುಗಡೆ ಮೊಬೈಲ್ ಶಾಪ್ನಲ್ಲೊಬ್ಳು ಸಿಮ್ ಕಾರ್ಡ್ನ ತರಕಾರಿ ಥರ ಗುಡ್ಡೆ ಹಾಕ್ಕೊಂಡು ಮಾರಾಟ ಮಾಡ್ತಾಳೆ. ಅವಳು ನನ್ನ ಕದ್ದು ನೋಡ್ತಾಳೇನೋ, ಲವ್ ಮಾಡ್ತಾಳೇನೋ ಅನ್ನೋ ಫೀಲ್ ನನ್ನನ್ನು ಕಾಡ್ತಾ ಇದೆ. ಈ ಆಳಾದ ಮನಸ್ಸು ಒಂದು ವಯಸ್ಸಿನಲ್ಲಿ ಕೆಟ್ಟ ಕೆರ ಆಡಿಯೋದು, ಹುಡುಗಿರ ಅರ್ಥವಿಲ್ಲದ ನಗು ಅವ್ರ ನೋಟಕ್ಕೆ ಅಂತ ನನಗೆ ಗೊತ್ತಿರಲಿಲ್ಲ. ಅದೇ ಥರ ಬೇಡ ಬೇಡ ಅಂದರೂ ನನ್ನ ಬೇವರ್ಸಿ ಮನಸ್ಸು ಅವಳನ್ನ ನೋಡೋದು ಜಾಸ್ತಿ ಮಾಡ್ತಾಯಿದ್ದೆ. ಅವಳ ಅಂಗಡಿಯಲ್ಲಿ ಇಲ್ಲ ಅಂತ ಗೊತ್ತಿದ್ರೂ ನನ್ನ ಕಣ್ಗಳು ಅವಳನ್ನೇ ಹುಡುಕ್ತಾ ಇರುತ್ತೆ. ಈ ಹುಚ್ಚು ಬರ್ತಾ ಬರ್ತಾ ನೆತ್ತಿಗೇರಿ ಅವಳ ಅಂಗಡಿ ಬಾಗ್ಲಾಕಿದ್ರು ಅವಳ ಅಂಗಡಿ ಮುಂದೆ ವಾಚ್ಮ್ಯಾನ್ ಥರ ನಿಂತ್ಕೊಳ್ತಾ ಇದ್ದೆ. ಅವಳು ನಿಂತ ಜಾಗದಲ್ಲಿ ಅವಳ ಹೆಜ್ಜೆ ಗುರುತನ್ನ ಹುಡುಕ್ತಾ ಇದ್ದೆ. ಪ್ರೀತಿ ಬಗ್ಗೆ ಯಾರ್ಯಾರ ಮನಸ್ಸಲ್ಲಿ ಏನೇನು ಭಾವನೆ ಇದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಪ್ರೀತಿ ತನ್ನ ಪವಿತ್ರತೆನ ಹಾಗೆ ಉಳಿಸ್ಕೊಂಡಿದೆ ಅಂತ ನಂಬ್ದವನು ನಾನು. ಅದಕ್ಕೆ ಕಾರಣ ನನ್ನ ಅಜ್ಜಿ ತಾತ. ಸಲೀಂ ಅನಾರ್ಕಲಿ ಬದುಕಿದ್ರು ನನ್ನ ಅಜ್ಜಿ ತಾತನ ಥರ ಬದುಕ್ತಿದ್ರು ಇಲ್ವೋ ಗೊತ್ತಿಲ್ಲ. ನಮ್ಮ ತಾತ ಒಂದಿನೂ ತಪ್ಪದೆ ನಮ್ಮ ಅಜ್ಜಿ ಮಣ್ಣು ಜಡೆಗೆ ಅವರೇ ಹೂ ತೊಗೊಂಬಂದು ಮುಡಿಸ್ಲಿಲ್ಲ ಅಂದರೆ ಅವ್ರಿಗೆ ಸಮಾಧಾನನೇ ಆಗಲ್ಲ. ನನ್ನ ಅಜ್ಜಿಗೂ ಅಷ್ಟೇ ಅಜ್ಜ ಅಂದರೆ ಪ್ರಾಣ. ನನಗೂ ಹೂ ಮುಡಿಸ್ಬೇಕು ಅಂತ ಆಸೆ. ಆದರೆ
ನನ್ನ ಹುಡುಗಿ ಜಡೆ ಎಷ್ಟುದ್ದ ಇದೆ ಅಂತ ನಾನಿನ್ನೂ ನೋಡಿಲ್ಲ. ಇವತ್ತು ನನ್ನ ಮನಸ್ಸಲ್ಲಿರೋದನ್ನ ಅವಳ ಮುಂದೆ ಹೇಳ್ಕೊಂಡು ನನ್ನ ಇದೇ ಭಾರನ ಕಡಿಮೆ ಮಾಡ್ಕೋಬೇಕು ಅಂತ ಹೊರಟಿದ್ದೀನಿ. ಏನ್ ಬೇಕಿತ್ತು ಸರ್? ಹೇಳಿ ಸರ್, ಏನ್ ಬೇಕಾಗಿತ್ತು? ನೀವೇ ಬೇಕಾಗಿತ್ತು. ವಾಟ್? ಸಾರಿ, ನಂಬರ್ ಬೇಕಾಗಿತ್ತು. ಓಕೆ ಸರ್, ಇದ್ರಲ್ಲಿ ನಂಬರ್ಸ್ ಇದೆ. ನಿಮಗೆ ಯಾವ ನಂಬರ್ ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ID ಪ್ರೂಫ್ ಜೆರಾಕ್ಸ್ ಕೊಟ್ಬಿಡಿ. ನನಗೆ 9143143143 ನಂಬರ್ ಬೇಕು. 143 ಇಲ್ಲ ಸರ್, ಆ ನಂಬರ್ ಸಿಗೋದು ಕಷ್ಟ ಅನ್ಸುತ್ತೆ. ಇನ್ ಕೇಸ್ ನಿಮ್ಗೆ ಆ ನಂಬರ್ ಬೇಕು ಅಂದ್ರೆ ನೀವು ಕಂಪನಿಗೆ ಹೋಗ್ಬೇಕು. ನೀವು ಕಂಪನಿಗೆ ಹೋದ್ರೂ ಸಿಗೋದ್ ಗ್ಯಾರಂಟಿ ಇಲ್ಲ. ನೀವು ಮನ್ಸು ಮಾಡಿದ್ರೆ ಅದೇನು ಕಷ್ಟ ಇಲ್ಲ ಬಿಡಿ. ಅಂದ್ರೆ ನೋಡಿ ಮೇಡಮ್, ನನಗೆ ಸುತ್ತಿ ಬಳಸಿ ಮಾತಾಡಕ್ಕೆ ಬರಲ್ಲ. ನಿಮ್ಮನ್ನು ಫಸ್ಟ್ ಟೈಮ್ ನೋಡಿದಾಗಲೇ ನನ್ನ ಮನ್ಸಿಗೆ ತುಂಬ ಇಷ್ಟ ಆದ್ರಿ. ನೀವು ಅಂದರೆ ನಿಮ್ಮನ್ನ ಮದುವೆ ಮಾಡಿಕೊಂಡು ನನ್ನ ಜೀವನ ಪೂರ್ತಿ ಚೆನ್ನಾಗಿ ನೋಡ್ಕೊಳ್ತೀನಿ. ನಮ್ಮ ತಾತನ ಥರ ನಿಮ್ಮ ಜಡೆಗೆ ದಿನಾ ಹೂ ಮುಡಿಸ್ಬೇಕು ಅನ್ನೋದು ನನ್ನ ಆಸೆ. ಪರವಾಗಿಲ್ಲ, ನಿಮ್ಮ ಕೂದಲು ಉದ್ದ ಇದೆ. ಹಲೋ, ಮಾಡಕ್ ಬೇರೆ ಏನ್ ಕೆಲ್ಸ ಇಲ್ವಾ? ಹೋಗ್ರಿ ರೀ. ಎಕ್ಸ್ಕ್ಯೂಸ್ ಮೀ, ಹಲೋ ಹಲೋ. ಈ ಹುಡುಗಿರ ಮನಸ್ಸನ್ನ ಅರ್ಥ ಮಾಡ್ಕೋಬೇಕು ಅಂದರೆ ಅದು ಯಾವ ಯೂನಿವರ್ಸಿಟಿಲಿ ಓದಬೇಕು ನನಗಂತೂ ಗೊತ್ತಿಲ್ಲ. ಅವಳು ಹೂ ಅಂದ್ಲೋ ನಂಗೆ ಅರ್ಥನೇ ಆಗ್ತಿಲ್ಲ. ಅವನ್ಗೇನು ಉತ್ಸಾಹ ಕಡಿತಾನ? ಯಾವ ಸಂತೋಷಕ್ಕೂ ಈ ಹಾಡು? ನೀನ್ ಒಬ್ನೇ ಕಣೋ ಕಡಿಮೆ ಇದ್ದಿದ್ದು. ಅವಳು ಹೂ ಅಂದ್ಲೋ ಅಂತ ಯೋಚನೆ ಮಾಡೋದಕ್ಕೆ ಅವಳು ಒಪ್ಕೊಂಡು ಇಲ್ಲ, ಹೂ ಅಂತ ಉಗ್ದೂ ಇಲ್ಲ. ಅಡ್ಗೋಡೆ ಮೇಲೆ ದೀಪ ಇಟ್ಟು ಕಳ್ಸಿದಾಳೆ. ಅದಕ್ಕೆ ಈ ಹಾಡು. ಮಗ ಹೇಳ್ತೀನಿ ಕೇಳೋ, ಕತ್ತೆಯಿಂದ ಬೇಕಾದ್ರೂ ಹೋಗು. ಒಂದ್ಸರಿ ಒದ್ದು ಮತ್ತೆ ನನ್ನಿಂದ ಬರಬೇಡ ಅಂತ ಸೂಚನೆ ಕೊಡುತ್ತೆ. ಆದ್ರೆ ಹುಡುಗಿಯರಂಗಲ್ಲ ಕಣ, ಸಡನ್ ಆಗಿ ನುಗ್ಗೋ ಹಂದಿಗಳ ತರ ಅಡ್ಡ ಬಂದ್ಬಿಟ್ಟು ಗುಂಡಿ ಕಳಗ್ಬಿಡ್ತಾರೆ. ಹುಷಾರು ಅಳಿಮಯ್ಯ. 10 ತಲೆ ಇರೋ ರಾವಣನೇ ಪದರಗುಟ್ಟೋಗ್ಬಿಟ್ಟ ಒಂದು ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡ್ಕೊಳಕ್ಕೆ. ಇನ್ನು 1 ತಲೆ ಇರೋ ನಿನ್ನ ಪಾಡೇನು? ನಾಯಿ ಪಾಡು. ಹೇಯ್ ಮುಚ್ಚ ಬಾಯಿ. ನೀವು ಹುಡುಗಿರು ಪಬ್ಲಿಕ್ ಲೈಬ್ರರಿ ಇದ್ದಂಗೆ. ಎಷ್ಟೇ ಜನ ಬಂದು ಓದಿದ್ರು ಅಲ್ಲಿರೋ ಎಲ್ಲಾ ಬುಕ್ನು ಓದಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದರಲ್ಲೂ ಒಂದೇ ಬುಕ್ನ ಎಷ್ಟು ಜನ ಓದಿದ್ರು ಒಬ್ಬೊಬ್ರಿಗೆ ಒಂದೊಂದು ಅರ್ಥ ಸಿಗುತ್ತೆ. ನೀವು ಅರ್ಥ ಆಗದ್ರ ಕಾವ್ಯ ಕಾದಂಬರಿ ಇದ್ದಂಗೆ. ನಾವು ಹುಡುಗರು ಹಂಗಲ್ಲ, ದಿನ ಬರೋ ನ್ಯೂಸ್ ಪೇಪರ್ ಇದ್ದಂಗೆ. ಯಾರು ಎಲ್ಲಿ ಯಾವಾಗ ಓದಿದ್ರು ಒಂದೇ ಅರ್ಥ. ಬೆಲೆನು 4 ರೂಪಾಯಿ. ಅಷ್ಟೇ ಸಿಂಪಲ್ ನಮ್ಮ ಹುಡುಗರ ಲೈಫು. ಹಲೋ, ದಿನಕ್ಕೆ 4 ರೂಪಾಯಿ ಆದ್ರೆ ತಿಂಗಳಿಗೆ 120, ವರ್ಷಕ್ಕೆ 1440 ರೂಪಾಯಿ. ಕೊನೆಗೆ ಹಾಕೋದು ತೂಕಕ್ಕೆ. ಆದ್ರೆ ಈ ಕಾವ್ಯ ಕಾದಂಬರಿಗಳು ಹಾಗಲ್ಲ ಕಣ್ರು. ಒಂದ್ಸಲ 100-200 ಬಂಡವಾಳ ಹಾಕಿ ನಿಮ್ಮನೆ ಕೋಣೆಲಿಟ್ರೆ ಮೂಡಿಲ್ಲ ಅಂದ್ರೂ ಯಾವಾಗ ಬೇಕಾವಾಗ ತೆಗೆದು ಓದ್ಬೋದು. ಅರ್ಥ ಮಾಡ್ಕೊಳ್ಳಿ. ನಿಮ್ ಮುಂದೆ ನಾವು ಗೆಲ್ಲಕ್ಕಾಗುತ್ತಾ? ನಮ್ ಮುಂದೆ ನೀವ್ ಸೋತು ಗೆಲ್ಲೋದು ಗಂಡ್ಸೆ ಅಂತ ನನ್ಗೂ ಗೊತ್ತು. ಈ ಪ್ರೀತಿ ಮಾಡೋ ಹುಡುಗರ ಹಣೆ ಬರಾನೇ ಇಷ್ಟೇ ಅಲ್ವಾ? ನನ್ನ ನೋಡ್ತಾಳೇನೋ ಅಂತ ದಿನಪೂರ್ತಿ ಕಾದೆ. ಅವಳು ನನ್ನ ನೋಡ್ಲೇ ಇಲ್ಲ. ನನಗಿನ್ನು ಹುಚ್ಚಿಡ್ದೋಯ್ತು. ಅವಳ ಮನಸ್ಸಲ್ಲಿ ಪ್ರೇಮ ಬೀಜ ಬಿತ್ತು ಬಂದರೂ ನನ್ನ ನೋಡ್ಬೇಕು ಅನ್ನಿಸ್ತಿಲ್ವಾ? ಅಥವಾ ನೋಡ್ದಿರೋಳ ಥರ ನಾಟಕ ಆಡ್ತಿದ್ದಾಳ ಅಂತ ಮನಸ್ಸಲ್ಲೇ ಡೌಟ್ ಶುರುವಾಯಿತು. ಅಂಗಡಿ ಬಿಟ್ಟು ಮರೆಯಲ್ಲಿ ನಿಂತು ಟೆಸ್ಟ್ ಮಾಡಿದ್ರು ಏನೂ ಆಗೇ ಇಲ್ವೇನೋ ಅನ್ನೋ ಥರ ಅವಳ ಪಾಡ್ಗೆ ಅವಳಿದ್ಲು. ಈ ಹುಡುಗಿರಿಗೆ ಮನಸ್ಸು ಕೊಟ್ಟು ದಿನ ಸಾಯೋದಕ್ಕಿಂತ ರೈಲ್ ಕೆಳಗೆ ತಲೆ ಕೊಟ್ಟು ಒಂದೇ ಸತಿ ಸಾಯದ ವಾಸಿ ಅಂತ ನಮ್ಮ ಮಾವ ಹೇಳಿದ ಮಾತು ನೆನಪಾಗ್ತಿದೆ. ಸಂಜೆವರೆಗೂ ಕಾದರೂ ಅವಳು ನನ್ನ ಕೇರ್ ಮಾಡಲೇ ಇಲ್ಲ. ಬೋನಲ್ಲಿ ಸಿಗಾಕೊಂಡಿರೋ ಇಲ್ಲಿ ಥರ ನನ್ನ ಮನಸ್ಸು ವಿಲ ಒದ್ದಾಡ್ತಿದೆ. ಅವಳು ಮಾತ್ರ ಗುಂಪಲ್ಲಿ ಮೈ ಮರೆತು ಆಡೋ ಜಿಂಕೆ ಥರ ಫ್ರೆಂಡ್ಸ್ ಜೊತೆ ನಗ್ನಗ್ತಾ ಇದ್ಲು. ನನ್ನ ಮನಸ್ಸಿನ ನೋವು ನೋಡೋಕ್ಕಾಗದೆ ಕರುಣೆಯಿಂದ ಮೋಡನೇ ಕಣ್ಣೀರು ಸುರಿಸ್ತಾ ಇದೆಯೇನೋ ಅನ್ನೋ ಥರ ಮಳೆ ಶುರುವಾಯಿತು. ಆದರೆ ಅವಳು ನನ್ನ ನೋವಿನ ಮಳೆಯಲ್ಲಿ ನೆನಿಲೇ ಇಲ್ಲ. ನನ್ನ ಮನಸ್ಸು ತಡೆಯೋಕ್ಕಾಗದೆ ಅವಳ ಫ್ರೆಂಡ್ಸ್ ಹೋಗೋ ತನಕ ಕಾದೆ. ಏನಾದರೂ ಮಾಡಿ ಅವಳು ಮಾತಾಡಿಸ್ಲೇಬೇಕು ಅಂತ ಕಿವಿಯಲ್ಲಿ ಫೋನ್ ಇಟ್ಕೊಂಡು ನಾಟಕ ಮಾಡ್ತಾ ಅವಳ ಕಡೆಗೆ ಹೊರಟೆ. ಅಕಸ್ಮಾತ್ ಅಡ್ಡ ಬಂದು ಸ್ಮೈಲ್ ಮಾಡಿದ್ಲು. ನಾನು ಆ ಸ್ಮೈಲಿಗೆ ಕೇರ್ ಮಾಡಿದೆ, ಮುಂದೆ ಹೋದೆ. ಆದರೆ ಅಸ್ಥಿರ ನಾಯಿಗೆ ಮೂಳೆ ಎಸ್ತಂಗಿತ್ತು ಅವಳ ನಗು ನನ್ನ ಮನಸ್ಸಿಗೆ. ನಾನೆಲ್ಲಿದ್ದೀನಿ ಅಂತ ಯೋಚನೆ ಮಾಡೋಕ್ಕೆ ಮುಂಚೆನೇ ಅವಳ ಮುಂದೆ ನಿಲ್ಲಿಸಿತ್ತು ಆ ನಗು. ಅದು
ಜ್ವರ ಬಂದ್ಬಿಡ್ಬೇಕು. ಹಾಗ ಆಟ ಆಡಿಸ್ತೀನಿ ನಿನ್ನನ್ನು. ಹೇ ಸ್ಮಿತಾ, ಇವತ್ ನನ್ ರೋಮಿಯೋ ಸರಿಯಾಗಿ ಹಳ್ಳಕ್ ಬಿದ್ದ ಕಣೆ. ಏನ್ ಮಾಡ್ದಮ್ಮ ಅಂತದ್ದು? ತರಕಾರಿಯಿಂದ ಹಿಡಿದು ಪ್ರತಿಯೊಂದ್ ಶಾಪಿಂಗು ಅವಂದೆ. ಕಡಿಮೆ ಅಂದ್ರೂ 5,000 ಕತ್ರಿ. ಪರ್ಸ್ ಮರ್ತೆ ಅಂತ ಒಂದ್ ಡೋಸ್ ಬಿಟ್ಟೆ ನೋಡು, ಸುಮ್ನೆ ಕೊಟ್ಬಿಟ್ಟ. ಪೆಟ್ರೋಲ್ ಖಾಲಿ ಆಗಿದ್ರಂತೂ ತಳ್ಕೊಂಡೇ ಹೋಗಿರ್ತಾನೆ. ಪಾಪ ಕಣೆ, ನನ್ಗೇನೋ ಅವನಂತ ಹುಡುಗ ಅಂತ ಅನ್ಸ್ತಿಲ್ಲ. ಹೌದು, ಮನೆವರ್ಗೂ ಬಿಟ್ನಾ? ನಾನೇನಷ್ಟ್ ದಡ್ಡಿನಾ? 2 ಕ್ರಾಸ್ ಹಿಂದೆನೆ ಇಳ್ಕೊಂಡೆ. ಅಷ್ಟಕ್ಕೂ ಅವ್ನು ಇನ್ನೋಸೆಂಟ್ ಆದ್ರೇನು ಕ್ರೂಯಲ್ ಆದ್ರೇನು ಗಂಡಸ್ ಜಾತಿಗೆ ಸೇರ್ದವನ್ ತಾನೆ. ಅದು ಸರಿ ಬಿಡು. ಹೇ ಸ್ಮಿತಾ, ಹಂಗೆ ಲೈನಲ್ಲಿರು, ನಾನ್ ನಿಂಗೊಂದ್ ಸ್ವಲ್ಪ ಮಜಾ ಕೊಡ್ತೀನಿ. ಹೇ ಹಲೋ, ಏನೇ ಅದು? ಹಲೋ. ಸಾರಿ ಆಕಾಶ್, ಇಷ್ಟೊತ್ತಲ್ಲಿ ಮೆಸೇಜ್ ಮಾಡಿ ತೊಂದ್ರೆ ಕೊಡ್ತಾ ಇದೀನಿ. ಅದು ಕರೆನ್ಸಿ ಹಾಕ್ಸೋದ್ ಮರ್ತ್ಬಿಟ್ಟೆ. ಅಪ್ಪಂಗೂ ಮೆಸೇಜ್ ಮಾಡ್ದೆ, ಆದ್ರೆ ಅವ್ರು ರೆಸ್ಪಾಂಡೇ ಮಾಡ್ತಿಲ್ಲ. ಕಾಲ್ ಮಾಡ್ಬೇಕಾಗಿತ್ತು, ಸೊ ಪ್ಲೀಸ್. ಏಯ್, ಅದಕ್ಕೆ ಯಾಕೆ ಸಾರಿ? 10 ನಿಮಿಷದಲ್ಲಿ ಹಾಕ್ಸ್ತೀನಿ. ಓಕೆ, ನೋ ಪ್ರಾಬ್ಲಮ್. ಯಾ, ಬಾಯ್ ಬಾಯ್. ಸರ್, ಕರೆನ್ಸಿ ಇದೆಯಾ? ಮುಂದೆ ರೈಟಲ್ಲಿ ಸಿಗುತ್ತೆ ನೋಡಿ. ಹಾಕ್ಸದ್ನೇನೆ. ಪಾಪ, ಟೈಮ್ ಬೇರೆ 10 ಗಂಟೆ, ಇವಾಗ ಎಲ್ಲಿ ಸಿಗುತ್ತೆ? ವೇಟ್. ಸರ್ ಸರ್, 1 ನಿಮಿಷ, ಸ್ವಲ್ಪ ರೀಚಾರ್ಜ್ ಆಗಲ್ಲ ಸ್ವಾಮಿ, ಅಂಗಡಿ ಕ್ಲೋಸ್ ಮಾಡ್ತಾ ಇದೀವಿ. ಆಗಲ್ಲ ಅಂತೀನಿ. ಸ್ವಲ್ಪ ಅರ್ಜೆಂಟ್ ಇತ್ತು ಸರ್, ಪ್ಲೀಸ್. ಬೇಗ ಹೇಳಿ, ನಂಬರ್ ಹೇಳಿ. 98451. ಥ್ಯಾಂಕ್ ಯು ಸರ್. ಡಬ್ಬ ನನ್ನ ಮಗ, ನಾನು ಫ್ರೀಯಾಗಿ ರೀಚಾರ್ಜ್ ಮಾಡ್ತೀನಿ. ಹೇ, ಬಂತ್ ಕಣೆ. ವಾವ್, ಸರಿ, ನಾಳೆ ಪಾರ್ಟಿಗೆ ರೆಡಿಯಾಗಿ. ಯಾಕೆ? ಬರ್ಡೇ. ಯಾರ್ದು? ನಂದೇ. ನಿನ್ ಬರ್ತ್ಡೇ ನಾಡಿದ್ದಲ್ವಾ? ಹೌದು, ನಾಳೆ ನನ್ ಡಮ್ಮಿ ಬರ್ಡೇ, ಅವನ್ ಪಾರ್ಟಿ ಕೊಡಿಸ್ತಾನೆ. ನಾಡಿದ್ದು ನನ್ ನಿಜವಾದ ಬರ್ಡೇ, ನಾನೇ ಪಾರ್ಟಿ ಕೊಡಿಸ್ತೇನೆ, ಸರಿನಾ? ಓಕೆ, ನಮ್ಗೇನು ಡಬಲ್ ಧಮಾಕ, ಯಾರು ಕೊಟ್ರೆ ಏನು. ಭೂಮಿನಾ? Happy birthday to you. Happy birthday to you. Happy birthday Happy birthday Bhumi. to you. ನಿನಗಾಗಿ ಸ್ಪೆಷಲ್ ಗಿಫ್ಟ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಸೋ ಮಚ್. ಕೊಡು. ಸಿಕ್ಕಾಕೊಂಡಲ್ಲಪ್ಪ. ಏನ್ ಮಾಡೋದೀಗ? ಶಿಟ್. ಅಂದ್ರೆ ಅವತ್ತು ಸೆಲೆಬ್ರೇಟ್ ಮಾಡಿದ್ದು ಡಮ್ಮಿ ಬರ್ತ್ಡೇ. ಕಾರಣ ಹೇಳೋ ಅವಶ್ಯಕತೆ ಇಲ್ಲ. ಅಂದ್ರೆ ನಮ್ ಪ್ರೀತಿನೋ ಅರ್ಥ ಆಗಿರ್ಬೇಕಲ್ಲ. ನಾನೇನ್ ಮೋಸ ಮಾಡ್ದೆ ಅಂತ ನನ್ನ ಜೀವನದಲ್ಲಿ ಪ್ರೀತಿ ಅನ್ನೋ ದೀಪನ ಹಚ್ಚಕ್ಕಿಂತ ಮೊದಲೇ ಆರಿಸ್ಬಿಟ್ಟೆ. ಹಚ್ತೀನಿ ಅಂತ ನಾನೇನಾದ್ರೂ ಬಂದಿದ್ನಾ? ಹಚ್ಚೋ ತರ ನಾಟಕ ಮಾಡೋ ಅವಶ್ಯಕತೆ ಇತ್ತಾ? ಹೌದು ಕಣೋ, ಇತ್ತು. ಹುಡುಗಿರು ಅಂದ್ರೆ ಏನ್ ಅನ್ಕೊಂಡಿದೀರಾ? ಮಾರ್ಕೆಟ್ ಅಲ್ಲಿ ಸಿಗೋ ಹಣ್ಣು ತರಕಾರಿ ಅನ್ಕೊಂಡಿದೀರಾ? ಬೇಕಾದನ್ನ ಆಯ್ಕೆ ಮಾಡ್ಕೊಂಡು ಹೋಗೋದಿಕ್ಕೆ? ಛೀ! ಅಷ್ಟಕ್ಕೂ ನೀನ್ ಯಾರು? ನನ್ ಪಕ್ಕದ ಮನೆಯವನ? ನಮ್ಮ ಅತ್ತೆ ಮಗನ? ಇಲ್ಲ ನನ್ ಕ್ಲಾಸ್ಮೇಟಾ? ಇಲ್ಲ ನನ್ ಜೊತೆ ಕಲ್ತವನ? ಹುಡುಗಿರು ಸ್ವಲ್ಪ ಚೆನ್ನಾಗಿದ್ದಾರೆ ಅಂದ್ರೆ ಸಾಕು, ಬಂದ್ ಪ್ರಪೋಸ್ ಮಾಡ್ಬಿಡ್ತೀರಾ. ನಿನ್ನ ನೋಡಿದ್ದೆ ನಾನ್ ಮೊದಲನೇ ಸಾರಿ. ಏನು ನೋಡ್ ನಾನ್ ಲವ್ ಮಾಡ್ಲಿ? ಒಂದ್ಸತಿ ನೋಡ್ಬಿಟ್ಟು ಲವ್ ಮಾಡೋ ಅಂತದ್ದು ಸ್ಪೆಷಲ್ ಇನ್ನಲ್ಲಿ ಏನಿದೆ? ಒಳ್ಳೆ ಫುಟ್ಪಾತ್ ಅಲ್ಲಿ ಸ್ವೆಟರ್ ಮಾರೋನ್ ತರ ಇದ್ಯಾ? ಲವ್ ಮಾಡ್ತಾನಂತೆ, ಲವ್. ದೇವ್ರೆ, ಈ ಹುಡುಗರಿಗೆ ಯಾವಾಗ ಬುದ್ಧಿ ಕೊಡ್ತೀಯಪ್ಪ? ನೋಡು, ಇನ್ನೊಂದ್ಸಲ ನನ್ ಎದುರಿಗೆ ಬಂದ್ರೆ ಅಷ್ಟೇ, ಹೊಟ್ಟೋಗು. ಭೂಮಿ, ನನ್ ಮಾತ್ ಕೇಳು. ಭೂಮಿ, 1 ನಿಮಿಷ ನಿಂತ್ಕೋ. ಭೂಮಿ, 1 ನಿಮಿಷ ನಿಂತ್ಕೋ. ನಿಂತ್ಕೋ. ಮೈ ಕೈ ಮುಟ್ಟಿದ್ರೆ ಸರಿ ಇರಲ್ಲ, ಸಾಯಿಸ್ಬಿಡ್ತೀನಿ. ಲೋಫರ್. ಅಯ್ಯೋ ದೇವ್ರೆ, ಪ್ರೀತಿ ಪ್ರೀತಿ ಅಂತ ಹೇಳ್ಕೊಂಡು ತಿರುಗೋ ಮನುಷ್ಯನ ಪುಟ್ಟ ಹೃದಯದಲ್ಲಿ ಕಾಣದ ಪ್ರೀತಿ ನಿಟ್ಟೆ. ಕಾಮ ಅಂತ ಮುಚ್ಕೊಂಡು ತಿರುಗೋ ಮನುಷ್ಯನಿಗೆ ಅಂಗಾರಿನ ಬೆರಳಿಂದ ಹಿಡಿದು ತಲೆಯ ಒಂದೊಂದು ಕೂದಲಲ್ಲೂ ಕಾಮನಿಟ್ಟು ಮಜಾ ತಗೋತಾ ಇದೆಯಾ? ನೀನೇನು ಸಾಮಾನ್ಯನಾ? ಅಲ್ವೋ ಆಕಾಶ,
ಬೇಡ ಬೇಡ ಅಂದ್ರು ಹುಡುಗಿಯಿಂದ ಹೋಗಿ ಕೆನ್ನೆಗೊಡಿಸ್ಕೊಂಬಂದು ಬಾಲ ಸುಟ್ಟರು ಬೆಕ್ ತರ ಕುಂತಿದ್ಯಲ್ಲ, ಇದಕ್ಕೆ ನಗು ಬರ್ದ ಹಳುನ ಬರುತ್ತೆ ನೋಡ. ಹುಡುಗ ಲವ್ ಮಾಡಬೇಕು ಅಂದ್ರೆ 64 ವಿದ್ಯೆ ಕಲ್ತ್ರೆ ಸಾಲದು, 65ನೇ ವಿದ್ಯೆ ಒಂದಿದೆ. ನೀರಿನಲ್ಲಿ ಮೀನು ಒಳೋವಾಗ ಆ ಕಣ್ಣೀರನ್ನ ಕಂಡಿಡಿಯೋ ವಿದ್ಯೆ, ಅದನ್ನ ಕಲ್ತ್ರೆ ಮಾತ್ರ ಹುಡುಗಿಯರನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ. ತಿಳ್ಕೊ ಹೋಗೋ. ನಿನ್ನ ನಿಜವಾದ ಪ್ರೀತಿನೇ ಆದ್ರೆ ಅವ್ಳು ಕೆನ್ನೆ ಮೇಲೆ ಹೊಡೆದು ಕೇಳೋ ಯಾಕೆ ಹಿಂಗ್ ಮಾಡ್ದೆ ಅಂತ. ಆಕಾಶ್ ಅವ್ನು ಹೇಳ್ತಾ ಇರೋದು ನಿಜಾನೇ. ಸಾಕ್ ಬಾಯ್ ಮುಚ್ಚೆ. ಹುಡುಗಿ ನೀವೇನ್ ಅನ್ಕೊಂಡಿದ್ದೀರಾ? ಒಳ್ಳೆ ಪಾತ್ರಗಿತ್ತಿ ತರ ಇವಾಗ ಒಂಥರ ಇರ್ತೀರಾ, ಇನ್ನೊಂದ್ ಸ್ವಲ್ಪ ಇನ್ನೊಂಥರ ಇರ್ತೀರಾ. ಅಲ್ಲ, ನಿಮ್ ಮಾತು ಆಸೆ ಕನ್ಸುಗಳಿಗೆ ಅರ್ಥ ನಿಮ್ಗಾದ್ರೂ ಗೊತ್ತಾ? ನಾನೇನು ಅವ್ಳು ಪಾರ್ಕ್ಗೋ ಥಿಯೇಟರ್ಗೋ ಕರ್ಕೊಂಡೋಗಿ ರೊಮ್ಯಾನ್ಸ್ ಮಾಡಿ ಕೈ ಕೊಟ್ಟಿದ್ನ ನನ್ ಕೆನ್ನೆ ಹೊಡಿಯಕ್ಕೆ? ಅಲ್ಲ, ಉತ್ತರ ಕುಮಾರನ್ ಪೌರುಷ ಒಲೆ ಮುಂದೆ ಅನ್ನಂಗೆ ಅವಳ ಕಪಾಳಕ್ ಕೊಡಿದ್ರೆ ಇವ್ ನಮಗ್ ಬೈತಾನ. ನಿಜವಾದ ಪ್ರೀತಿ ಪ್ರಾಣ ತೆಗಿಯಲ್ವಾ, ಪ್ರಾಣ ಉಳಿಸುತ್ತೆ. ಅದು ಹೋಗೋ, ಅವಳು ಕಪಾಳಕ್ಕಾದ್ರೂ ಹೊಡೆದ್ಬಿಡ್ ಬಾ, ಇಲ್ಲ ಕಾಲ್ಗಾದ್ರೂ ಮುಗಿದ್ ಬಾ. ನಮಗೆ ಈ ಸರ್ಕಾಸ್ ಎಲ್ಲ ಬೇಡ ಕಣ. 2,000 ರೂಪಾಯಿ ತಗೊಂಡ್ ಬಾರೋ ನನ್ನ ಜೊತೆಗೆ, ಎಲ್ಲ ತೋರಿಸ್ತೀನಿ. ಲೇ ಮಾವ, 2,000 ಕೊಟ್ರೆ ಎಲ್ಲ ಸಿಗೋಂಗಿದ್ರೆ ದಿನ 100 ಜನ ಹುಡುಗಿರು ಯಾಕೋ ಲವ್ ಅಂತ ಸಾಯ್ತಾ ಇದ್ರು. ಬಾಯ್ ಮುಚ್ಕೊಂಡು ಕುತ್ಕೊಳ್ಳೋ. ಅದೇನೋ ಹೇಳ್ತಾರಲ್ಲ, ಕುಡುನ್ ಚಿಂತೆ ಅದು ಯಾವ್ದ್ರ ಮೇಲೋ ಅಂತ, ಆ ಥರ ಮಾತಾಡ್ಬೇಡ. ಹೋಗ್ರಿ, ಇಷ್ಟ ಬಂದ ಮಾಡಿ ಯಾವ ಲೇ ಮಾವ, ನೀನು ಹಾಳಾಗೋದಲ್ದೆ ಇವನು ಕರ್ಕೊಂಡೋಗಿ ಹಾಳು ಮಾಡ್ತಿದ್ಯಲ್ಲ, ನಿನಗೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯಾ? ಇವನಿಗೆ ಕಾಮನ್ ಸೆನ್ಸ್, ಕಾಮ ಮಾತ್ರ ಇಟ್ಕೊಂಡು ಸೆನ್ಸ್ ಯಾವಾಗ ಬಿಟ್ಬಿಟ್ಟು ಅವರೇ ವಾಸಿ. ಏನು ಕರ್ಕೊಂಡೋಗಿದ್ದಕ್ಕೆ ದಬ್ಬ ಹಾಕ್ಬಿಟ್ಟು ಅಲ್ಲಿ. ಯಾಕೆ ಹಿಂಗ್ ಹೋಗ್ತಾವ ನೀನು? ಸ್ಮಿತಾ ನಿಲ್ಸಿ. ಎಲ್ರಿ ಅಂತ ಹುಡ್ಕೋದ್ ನಿಮ್ಮನ್ನ? ಇಷ್ಟ ದಿನ ಎಲ್ ಮಾಯ ಆಗಿದ್ರಿ? ಮಾಯ ಆಗಿರೋದ್ ನಾವಾ ನೀನಾ? ಮಾಡೋದೆಲ್ಲ ಮಾಡಿ ಈಗ ನಾಟಕ ಆಡ್ತಾ ಇದ್ಯಾ? ಮನುಷ್ಯನ ನೀನು? ಇವ್ಲಾರ ಕೆನ್ನೆ ಕೊಡ್ದ್ಬಿಟ್ಲು. ಅವಳು ನಿನ್ಗೇನೇ ಅಂದಿರ್ಬೋದು, ಏನೇ ಮಾಡಿರ್ಬೋದು, ಹಾಗಂತ ಅವ್ಳ ಜೀವನನೇ ಹಾಳು ಮಾಡ್ಬಿಟ್ಟಿಯಲ್ಲೋ. ಅವಳು ನಿಂಗೆ ಆಟ ಆಡಿಸ್ತಾ ಇದ್ರು ನಿನ್ಮೇಲೆ ನಂಗೆ ಒಳ್ಳೆ ರೆಸ್ಪೆಕ್ಟ್ ಇತ್ತು. ನೀನ್ ಇಂಥವ್ರಂತ ನನಗೆ ಗೊತ್ತಿರ್ಲಿಲ್ಲ. 1 ನಿಮಿಷ ತಾಳು, ನಿನ್ಗಿದೆ ಇವತ್ತು. ಅಲ್ಲ ಅಲ್ಲ ಇರ್ರಿ, ಯಾಕ್ರಿ ಅವ್ನು ಕೆನ್ನೆ ಕೊಡ್ತಿದ್ದು? ಸಿಕ್ಸಿದ್ದವರೆಲ್ಲ ಹೊಡೆಯಕ್ಕೆ ಅವ್ನಿಗೆ ಯಾರು ಕೇಳೋರಿಲ್ಲ ಅನ್ಕೊಂಡ್ಬಿಟ್ಟಿದ್ದೀರಾ? ಬರೀ ಹೊಡಿಯೋದಲ್ಲ, ಸ್ವಲ್ಪ ತಾಳು. ಅವಳ ಅಣ್ಣಂದ್ರು ಬಂದು ಸಾಯಿಸಾಕ್ತಾರೆ. ಅಲ್ಲ, ತಲೆಗೆಲ್ಲ ಕೆಟ್ಟಿದ್ಯಾ? ಅವನ್ನ ಸಾಯಿಸುವಂತ ಕೆಲಸ ಅವನೇನ್ ಮಾಡಿದಾನೆ? ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸಿ ಕಪಾಳ ಕೊಡ್ದು ಕಳ್ಸಿದ್ ನೀವು. ಅವಳು ಮಾಡಿದ ತಪ್ಪೆ ಒಪ್ಕೋತೀನಿ. ಆ ಒಂದು ಸಣ್ಣ ತಪ್ಪಿಗೆ ಅವಳ ಲೈಫ್ನೇ ಸ್ಪಾಯ್ಲ್ ಮಾಡ್ದ ಇವನು. ಅಂದ್ರೆ ಏನಂದ್ರೆ ಮಾಡೋದೆಲ್ಲ ಮಾಡಿ ಮಳ್ಳಂತರ ನಿಂತಿದ್ದಾನಲ್ಲ, ಅವನ್ನೇ ಕೇಳಿ. ಅಂತ ಕೆಲಸ ನೀನೇನು ಮಾಡ್ದೆ? ಅವನೆಲ್ಲ ಹೇಳ್ತಾನೆ, ನಾಚಿಕೆ ಆಗ್ಬೇಕು ಅವನ ಜನ್ಮಕ್ಕೆ. ರೇಪ್ ಮಾಡಿ ಸೇಡ್ ತೀರಿಸ್ಕೊಂಡಿದ್ದಾನೆ. ಅವಳ ಪರಿಸ್ಥಿತಿ ನೋಡೋದಕ್ಕಾಗ್ತಿಲ್ಲ. ಹುಚ್ಚಾಗಿ ನರಳಾಡ್ತಾ ಇದ್ದಾಳೆ. ಅವಳನ್ನ ನೆನೆಸ್ಕೊಂಡ್ರೆ ನೋವಾಗುತ್ತೆ. ಸುಮ್ಮನೆ ಸಾಕು. ಕೆನ್ನೆ ಹೊಡೆದು ಅವಮಾನ ಮಾಡಿ ಕಳ್ಸಿದ್ದಾಳೆ. ಅವಳು ಇಲ್ಲದೆ ನಾನು ಬದುಕೋದಿಲ್ಲ ಅಂತ ಸಾಯ್ತಾ ಇದ್ದ ಅಂತ ಸಮಾಧಾನ ಮಾಡಿ ಕರ್ಕೊಂಬಂದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತೀಯ? ರೇ ಮೇಡಮ್, ತಪ್ಪು ಮಾಡಿದವರು ತಲೆ ಮರ್ಸ್ಕೊಂಡ್ ತಿರುಗ್ತಾರೆ ಹೊರತು ತಪ್ಪನ್ನ ತಲೆ ಮೇಲೆ ಎಳ್ಕೊಳ್ಳೋದಕ್ಕೆ ಬಂದ್ ಕೆದಕಲ್ಲ. ಅಷ್ಟು ಕಾಮನ್ ಸೆನ್ಸ್ ಬೇಡವಾ ನಿಮ್ಗೆ? ಅವತ್ತು ಇವನ್ ಕಪಾಳ ಕೊಡ್ಸ್ಕೊಂಡ್ ಬಂದಿದ್ನಲ್ಲ, ನಾವೆಲ್ಲರೂ ಸೇರಿ ಇವನಿಗೆ ಬೈದ್ವಿ. ನಿನ್ನ ಪ್ರೀತಿ ನಿಜಾನೇ ಆಗಿದ್ರೆ ಅವಳು ಕಪಾಳಕ್ಕೆ ಹೊಡೆದು ತಿರುಗಿಸ್ ಬೈ ಅಂತ. ಆದ್ರೆ ಇವನ್ ಏನ್ ಹೇಳ್ದ ಗೊತ್ತಾ? ಅವಳು ಕಪಾಳು ಕೊಡ್ದ್ಲು ಅಂತ ನಾನು ಅವಳು ಕಪಾಳು ಕೊಡಿದ್ರೆ ಅದು ಪ್ರೀತಿ ಆಗಲ್ಲ, ದ್ವೇಷ ಆಗುತ್ತೆ. ಅವಳು ನನ್ನ ಪ್ರೀತಿಸ್ತೇ ಇರ್ಬೋದು, ಆದ್ರೆ ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ. ಅಂಥವನು ರೇಪ್ ಮಾಡ್ತಾನ? ಹಾಗಾದ್ರೆ ನೀವ್ ಹೇಳೋದಿಲ್ಲ ನಿಜಾನಾ? ಹೌದು, ಅವನ್ ಮನ್ಸಲ್ಲಿರೋದು ಬರೀ ನಿಸ್ವಾರ್ಥ ಪ್ರೀತಿ ಅಷ್ಟೇ. ಸಾರಿ, ನಾನು ಎಂತ ಕೆಲಸ ಮಾಡ್ಬಿಟ್ಟೆ? ಅವತ್ತು ಅವಳು ಕಪಾಳಕ್ಕೆ ಕೊಡ್ದು ಎಲ್ರೆದ್ರಿಗೆ ಅವಮಾನ ಮಾಡಿದ್ದಕ್ಕೆ ಅವನೇ ರೇಪ್ ಮಾಡಿದಾನೆ ಅಂತ ಅವಳ ಅಣ್ಣಂದ್ರಿಗೆ ಹೇಳ್ಬಿಟ್ಟೆ. ಆಕಾಶ್ನ ಹೊಡೆದಾಕೋದಕ್ಕೆ ಅವಳ ಅಣ್ಣಂದ್ರು ಎಲ್ಲ ಕಡೆ ಹುಡುಕಾಡ್ತಿದ್ದಾರೆ. ಸಾರಿ ಆಕಾಶ್, ನಿನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾನು ಸೋತೆ. ಇವತ್ತಿನ ಮೋಸ ಮಾಡೋ ಹುಡುಗರ ತರ ನಿನ್ ಪ್ರೀತಿನೋ ಅಂತ ಅನ್ಕೊಂಡೆ. ಐ ಆಮ್ ರಿಯಲಿ ಸಾರಿ. ಹೊಡೆದ್ಬಿಟ್ಟೆ, ಸಾರಿ ಆಕಾಶ್. ಆಕಾಶ್ ಪ್ಲೀಸ್ ಕಂಟ್ರೋಲ್ ಮಾಡ್ಕೊಡು. ಬಿಡು ಆಕಾಶ್, ನೀನ್ ಯಾಕೆ ಅಳ್ತೀಯ? ಅವಳು ಮಾಡಿದ ತಪ್ಪಿಗೆ ದೇವ್ರ ಅವಳಿಗೆ ಸರಿಯಾದ ಶಿಕ್ಷಣೆ ಕೊಟ್ಟಿದ್ದಾನೆ. ಅವಳೇ ಹೇಳ್ದಂಗೆ ಅವಳೇನ್ ನಿನ್ ಫ್ರೆಂಡೋ ಅತ್ತೆ ಮಗಳೋ ಹೋಗ್ಲಿ ಕ್ಲಾಸ್ಮೇಟ್ ಏನ್ ಅಲ್ವಲ್ಲ. ಅವಳೇನ್ ನಿನ್ ಪ್ರೀತಿಗೆ ಬೆಲೆ ಕೊಡ್ಲಿಲ್ಲ, ನಿಂದೇನ್ ತಪ್ಪಿಲ್ಲ, ಬಿಟ್ಟಾಕೋ. ಸಮಾಧಾನ ಮಾಡ್ಕೊಳ್ಳೋ, ಮಾತಾಡೋ ಮಾತಾಡೋ, ಏನಾದ್ರೂ ಮಾತಾಡೋ. ಏನೋ ಮಾತಾಡ್ಲಿ, ಏನ್ ಮಾತಾಡ್ಲಿ, ಏನ್ ಹೇಳಿ ಹೇಳು. ಅವಳು ನನಗ್ ಮೋಸ ಮಾಡಿದ್ಲು, ಆದ್ರೆ ಆ ದೇವ್ರು
ಅವಳಿಗೆ ಮೋಸ ಮಾಡ್ದ. ಯಾಕೆ ಅವಳಿಗೆ ಈ ತರ ಅನ್ಯಾಯ ಮಾಡ್ದ? ಏ ಪಾಪಿ, ಯಾಕೋ ಹಿಂಗ್ ಮಾಡ್ದೆ? ಇನ್ನು ಎಷ್ಟು ಜನ ಪ್ರೇಮಿಗಳಿಗೆ ಈ ತರ ಗೋಲಿ ಕೊಯ್ತೀಯ? ನಮ್ ಶಾಪ ನಿಂಗೆ ತಟ್ಟೆ ಬಿಡಲ್ಲ. ಪ್ರೀತಿಸ್ತೋಳ್ ಬಿಟ್ಟೋದ್ರು. ಅವಳೆಲ್ಲೋ ಒಂದ್ ಕಡೆ ಖುಷಿಯಾಗಿದ್ದಾಳೆ ಅನ್ಕೊಂಡು ಹಾಯಾಗಿರ್ಬೋದು. ಅವಳ ಪ್ರಾಣ ಹೋದ್ರು ಅವಳ ನೆನ್ಪಲ್ಲೇ ಕೊನೆಗೆ ಪ್ರಾಣ ಬಿಟ್ಬಿಡ್ಬೋದು. ಮನ್ಸಲ್ಲಿ ಪ್ರೀತಿ ಅನ್ನೋ ಬೀಜ ಬಿತ್ತವನು ನೀನೆ, ಆಟ ಆಡ್ಸಿ ತಮಾಷೆ ನೋಡೋನು ನೀನೆ. ನೀನ್ ಸರಿ ಇಲ್ಲ ಪಾಪಿ, ನೀನು ಮೋಸ್ಕಾರ ಮೋಸ್ಕಾರ. ಏನಿದೆಲ್ಲ? ಅದು ಭೂಮಿ. ಏನು ನನಗೆ ಈ ತರ ಆಗಿದ್ರು ನೀನ್ ಮಾತ್ರ ನಗ್ತಿದ್ಯಾ? ನನ್ನ ನೋಡಿ ಕಿಂಡಲ್ ಮಾಡ್ತಿದ್ಯಾ? ಭೂಮಿ 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 ಏನಾಗಿದೆ ನಿಂಗೆ? ಏಯ್, ನಾನು ಹೇಳ್ತಿರೋದು ಕೇಳಿಸ್ತಿಲ್ವಾ ನಿನ್ಗೆ? ಲೂಸಾ ನೀನು? ಬೇಡ ಭೂಮಿ, ಬೇಡ ಭೂಮಿ, ಯಾಕೆ ಈ ತರ ಆಡ್ತಾ ಇದೀಯ? ಏನಾಗಿದೆ ನಿನಗೆ? ಭೂಮಿ, ಯಾಕೆ ಈ ತರ ಆಡ್ತಾ ಇದೀಯ ನೀನು? ಏನಾಗಿದೆ ನಿನಗೆ? ಭೂಮಿ, ಏಯ್, ಅವಳನ್ನ ಪ್ರಾಣಿ ಅನ್ಕೊಂಡಿದ್ದೀರಾ? ಕೈ ಕಾಲು ಕಟ್ಟಿ ರೂಮಲ್ಲಿ ಹಾಕೋಕೆ ಸ್ವಲ್ಪನಾದ್ರೂ ಮನುಷ್ಯತ್ವ ಇಲ್ವಾ ನಿಮ್ಗೆ? ಪ್ರೀತಿಯಿಂದ ಅವಳನ್ನ ಸಮಾಧಾನ ಮಾಡೋದ್ ಬಿಟ್ಟು ಛೇ. ಏ ಆಕಾಶ್, ಭೂಮಿ ಅವಳ ಪ್ರಾಣಕ್ಕೆ ಅವಳೇ ಅಪಾಯ ಮಾಡ್ಕೋತಾಳೆ ಅನ್ನೋ ಭಯಕ್ಕೆ ನಾವು ಅವಳನ್ನ ಕಟ್ಟು ಹಾಕಿರೋದು. ಅದೆಲ್ಲ ಬೇಡ, ಮೊದ್ಲು ಅವಳನ್ನ ನೆಮ್ಮದಿಯಾಗಿರಕ್ ಬಿಡಿ. ಏನ ಭೂಮಿ? ಅಯ್ಯೋ ಭೂಮಿ, ಭೂಮಿ ಎದ್ದೇಳ್ ಭೂಮಿ, ತಗೋ ವೇಲ್ ಹಾಕು. Happy birthday to you. Happy birthday to you. Happy birthday to. ಭೂಮಿ, ಭೂಮಿ ನಿಮ್ಗೆ ಏನಾಗಿದೆ? ಭೂಮಿ, ಭೂಮಿ ಸುಮ್ಮನೆ ಕೂತ್ಕೋ. ಭೂಮಿ, ಭೂಮಿ, ಯಾರು ಯಾರು ನೀನನ್ನ ಮುಟ್ಟೋದಕ್ಕೆ? ನಿನಗೂ ನನಗೂ ಏನ್ ಸಂಬಂಧ? ಓ ಗೊತ್ತಾಯ್ತು, ನಿನಗೂ ನನ್ನನ್ನು ಅನುಭವಿಸ್ಬೇಕು ಅಂತ ಆಸೆ ಅಲ್ವಾ? ಬಾ ಬಾರೋ, ನನ್ನನ್ನು ಅನುಭವಿಸು ಬಾ. ಕುರಿ ನಂಬರ್ 1 ಹಳ್ಳಕ್ಕೆ ಬಿತ್ತಲ್ರು. ಎರಡನೇ ಬಕ್ರ ಕತ್ಕೊಯಿಸ್ಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದೆ. ಯಾವ ಆಂಗಲ್ ನೋಡಿದ್ರು ಮೂರನೇ ನಾಮರ್ದ 3 ನಾಮ ಹಾಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದಾನೆ. ನೋಡ್ರು, ಎದೆಯೊಳಗೆ ಇರ್ಬೇಕಾಗಿದ್ ಹೃದಯ ಮಂಡಿ ಕೆಳಗ್ ಬಂದಿದೆ. ಏಯ್, ನನ್ನ ಮಾತ್ ಕೇಳಿ, ಪಬ್ಲಿಕ್ ಅಲ್ಲಿ ಏನು ಮಾಡೋದ್ ಬೇಡ. ನಮ್ಮ ಮಾಮೂಲ್ ಪ್ಲೇಸಿಗೆ ತಗೊಂಡ್ ಹೋಗೋಣ, ಸೇಫು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಜನ ಚಪ್ಪಲಿ ಹೊಡಿತಾರೆ. ನನ್ನ ಮಾತ್ ಕೇಳ್ರು. ಏಯ್, ನೋಡೋಣ
ಪಬ್ಲಿಕ್ಕಲ್ಲಿ ಹೇಗೆ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ರೊಮ್ಯಾನ್ಸ್ ಮಾಡ್ತಿದ್ದಾಳೆ. ನಾವು ಪಬ್ಲಿಕ್ಕಲ್ಲೇ ಅವಳನ್ನ ಅನುಭವಿಸ್ಬೇಕು. ಆಗ್ಲೇನೆ ಕಿಕ್ಕು ಮಜಾ ಥ್ರಿಲ್ಲು ಸಿಗೋದು. ನಿನಗಿಷ್ಟ ಇಲ್ಲ ಅಂದ್ರೆ ನೀನು ಇಳಿದೋಗು, ನಾವೆಲ್ಲ ಮುಗಿಸ್ಕೊಂಡ್ ಬರ್ತೀವಿ. ಬೇಡ ಎತ್ತ ಗಾಡಿನ ಅವಳು ಮಿಸ್ ಆಗ್ಬಿಡ್ತಾಳೆ. ಇಳಿದೋಗು. ಥ್ಯಾಂಕ್ ಯು ಸರ್. ನಿಂತ್ಕೊಳ್ರಲ್ಲ. ಹಲೋ, ಬಾ ನಿನಗೆ ಹಬ್ಬ ಮಾಡಿಸ್ತೀವಿ ಬಾ. ಚರಣ್, ಸ್ಮಿತಾ, ರಾಮ್, ನಾನು ಯಾರು ಹೇಳು? ವಿಕಿ. ರಾಂಗ್ ಯಾರು ಹೇಳು? ಚರಣ್. ರಾಂಗ್. ಎಸ್ಕೇಪ್.
ಹೇಳು. Wow, what a guessing, baby. ನಾನು ಯಾರು ಹೇಳು? ನಾನು ಯಾರು ಅಂತನಾದ್ರೂ ಹೇಳ್ತೀಯಾ? ಲವ್ ಮಿ ಬೇಬಿ, ಕಿಸ್ ಮಿ ಬೇಬಿ. ಏನೇ ಬಿತ್ರಿ, ನಿನ್ನ ಮದುವೆ ಅಂತ ನಾಟಕ ಆಡಿ ನಮ್ಮನ್ನೆಲ್ಲ ಮಾವನ್ ಮನೆ ಕಳ್ಸೋ ಪ್ಲಾನ್ ಮಾಡಿದೀರಾ? ಅದಕ್ಕೆ ನಿನ್ ಮದ್ವೆಗೂ ಮುಂಚೆ ನಾವೆಲ್ಲ ಸೇರಿ ನಿನ್ನ ಫಾಸ್ಟ್ ನೈಟ್ ನ ಪ್ಲಾನ್ ಮಾಡಿದೀವಿ. ನಿನ್ನ ಆಕಾಶ ನಮ್ಮ ಹುಡುಗರೆಲ್ಲ ಸೇರಿ ಆಗ್ಲೇ ಆಕಾಶ ಕಳಿಸ್ಬಿಟ್ಟಿರ್ತಾರೆ. ನಿನ್ನ ಮದುವೆ ಮಾಡ್ಕೊಳ್ಳೋ ಹುಡ್ಗ ಜೀವನ ಪೂರ್ತಿ ಕೊಡೋ ಸುಖನ ನಾವು 3 ಜನ ಈ ಕ್ಷಣದಲ್ಲೇ ಕೊಡ್ತೀವಿ. ಅನುಭವಿಸು. ಎಲ್ಲೇ ಬರ್ತಾ ನಿನ್ನ ಆಕಾಶು? ಎಲ್ಲಿಂದ ಬರ್ತಾನೆ? ಹೌದು, ನಿನ್ಗೆ ಭೂಮಿ ಅಂದ್ರೆ ಅಷ್ಟೊಂದು ಇಷ್ಟನಾ? ಏನು ಏನ್ ಗುರಾಯಿಸ್ತ್ಯಾ? ನೋಡಿ ಅಲ್ಲಿ ಅಯ್ಯೋ ಲೋಫರ್ಗಳ ನೀವ ಲಾಸ್ಟ್ ಟೈಮ್ ನಮ್ ತಂಗಿ ಬರ್ಡೇಗೆ ಬಂದು ಅವಳನ್ನು ಬಾಯಿ ತುಂಬಾ ತಂಗಿ ತಂಗಿ ಅಂತ ಕರೆದು ನಮ್ಮನ್ನು ಅಣ್ಣ ಅಣ್ಣ ಅಂತ ಕರೆದು ಹೋದ್ರಲ್ಲೋ. ಭಾವನೆಗಳಿಗೆ ಸಂಬಂಧಗಳಿಗೆ ಬೆಲೆನೇ ಇಲ್ವಾ? ಹೆಣ್ಣಿಗೆ ಸಮಾಜದಲ್ಲಿ ನೀವೆಲ್ಲ ಪಾಯ್ಸನ್ ಆಗ್ಬಿಟ್ಟಿದ್ದೀರಾ. ಇಂಥ ಪಾಯ್ಸನ್ಗಳನ್ನ ಸರ್ವನಾಶ ಮಾಡಿದಾಗ್ಲೇ ನಮ್ ಭೂಮಿಗೆ ನೆಮ್ಮದಿ ಸಿಗೋದು. ನನ್ನ ಮಗಳು ನಿಮ್ಗೆ ಏನ್ ಅನ್ಯಾಯ ಮಾಡಿದ್ಲು? ಬದುಕಿ ಬಾಳ್ಬೇಕಾಗಿರೋ ಜೀವನನೇ ಹಾಳು ಮಾಡ್ಬಿಟ್ರಲ್ಲ ನೀವು. ಒಡೆದು ಸಾಯಿಸ್ರ ನಮ್ಮನ್ನ ಯಾಕ್ರ ಹೊಡಿತೀರಾ? ಅವತ್ತು ನಿನ್ ಕಪಾಳ ಕೊಡ್ದಲ್ಲ, ಏನಾಯ್ತು ಗೊತ್ತೇನೋ? ಹೇ ಭೂಮಿ, ಯಾಕೆ ಡಲ್ ಆಗಿ ನಿಂತಿದ್ಯಾ? ಬಿಟ್ಟಾಕೋ, ಇದೇ ನಿನಗೆ ವಸ್ತಾ? ಕಮಾನ್ ಭೂಮಿ. ಯಾಕೆ ಮೇಡಮ್, ಲಾಸ್ಟ್ ಟೈಮ್ ಬರ್ತ್ಡೇನಲ್ಲಿ ಏನ್ ಹೇಳಿದ್ರಿ ಅಂತ ಮರ್ತು ಬಿಟ್ರಾ? ಭೂಮಿ, ಇವತ್ತೊಂದಿನ ಗಂಡಸರು ತರ ಕುಡ್ದು ದಮ್ಮಾರೋ ದಮ್ ಅಂತ ಸಿಗರೇಟ್ ಹೊಡೆದು ನಾನು ಯಾವ ಗಂಡಸರು ಕಮ್ಮಿ ಇಲ್ಲ ಆ ಥರ ಎಂಜಾಯ್ ಮಾಡ್ತೀನಿ ಅಂದಿದ್ದೆ. ಮರ್ತೋಯ್ತಾ? ಬಾ ಹೋಗೋಣ. ಯಾಕೆ ಭೂಮಿ, ಕುಡಿ, ಎಂಜಾಯ್ ಮಾಡು. ಇಲ್ಲ ಕಣ್ರು, ನಾನೊಂದ್ ಕೆನ್ನೆಗೆ ಹೊಡಿಬಾರ್ದಾಗಿತ್ತು. ಅವ್ನು ನಿಜವಾಗ್ಲೂ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಮ್ಮ? ಲವ್ವಾ? ಹೇ ಭೂಮಿ, ನಿಂಗೆ ಲವ್ ಗಿವ್ ಎಲ್ಲ ಆಗ್ಬರಲ್ಲ. ಬೇಡ ಕಣ್ರು, ಇವತ್ ಯಾಕೋ ನನ್ನ ಮನಸ್ಸೇ ಸರಿಯಾಗಿಲ್ಲ. ಅಯ್ಯೋ, ನೀನೇನ್ ದಿನ ಕುಡಿತ್ಯಾ? ಹೆಣ್ಣು ಗಂಡಸರಿಗಿಂತ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ಅಂತ ವಾದ ಮಾಡ್ತಿದ್ದೆ. ಈಗ ಇಲ್ಲಿಂದ ಬಂತು ಹೆಣ್ತನ. ಎಷ್ಟೇ ಆದ್ರೂ ಹೆಣ್ಣೆ. ಏ ಚರಣ್, ಸ್ಟುಪಿಡ್ ಥರ ಮಾತಾಡ್ಬೇಡ. ಅಷ್ಟಕ್ಕೂ ನಾವು ನಿಮಗಿಂತ ಯಾವ ವಿಷಯದಲ್ಲೂ ಕಮ್ಮಿ ಇಲ್ಲ. ಅದರಲ್ಲೂ ಇದೆಲ್ಲ ಮಾಡೋದ್ರಿಂದ ಆರೋಗ್ಯ ಕೆಡತ್ತೆ ಹೊರತು ಇದ್ರಲ್ಲಿ ತೋರಿಸ್ಕೊಳ್ಳೋಂಥದ್ದು ಏನೂ ಇಲ್ಲ. ನಾನು ಹೊರಡ್ತೀನಿ. ಏ ಭೂಮಿ, ಏನು ಇಷ್ಟಕ್ಕೆ ಬೇಜಾರ್ ಮಾಡ್ಕೊಂಡು ಹೊರಟ್ರೆ ಹೆಂಗೆ? ಬೇಡ ಅಂದ್ರೆ ಬಿಟ್ಟಾಕೋ ಅಷ್ಟೇ. ನಾವ್ ಇದನ್ನೆಲ್ಲ ಮುಗಿಸಿ ಡ್ರಾಪ್ ಮಾಡ್ತೀವಿ. ಹೆಣ್ಮಕ್ಳು ರಾತ್ರಿ ಹೊತ್ತು ಒಬ್ಬರೇ ಹೋಗ್ಬಾರ್ದು. ಏನ್ರಾ? ಫ್ರಿಜ್ಜಲ್ಲಿ ಕೂಲ್ ಡ್ರಿಂಕ್ಸ್ ಇದೆಯಲ್ಲ, ಹೋಗಿ ತಗೊಂಬಾ. ಅದನ್ನಾದ್ರೂ ಕುಡ್ದು ಕಂಪ್ನಿ ಕೊಡ್ಲಿ. ಯಾಕೋ ಒಂಥರ ಆಗ್ತದೆ ಕಣ್ರು. ಯಾಕ್ರೋ ನಗ್ತಾ ಇದ್ದೀರಾ? ಮತ್ತೆ ಬಿಸ್ಕಿ ಕುಡಿದ್ರೆ ಒಂಥರ ಆಗಿದೆ, ಇನ್ನೇನಾಗುತ್ತೆ? ಹೆಂಗೂ ಕುಡ್ದಿದ್ಯಾ, ಇನ್ನೊಂದು ಬೇಕಾಕ್ಬಿಡು, ಸರಿ ಹೋಗುತ್ತೆ. ನನಗೆ ಮೋಸ ಮಾಡ್ತೀರಾ? ಏಯ್ ಭೂಮಿ, ನೀನೀಗ ಗಂಡಸು. ಎಲ್ಲಿ ಒಂದ ಮಾಡಿ
ಈಗ ನೀನು ಎಣ್ಣೆ ಸಿಗರೇಟ್ ಶೇರ್ ಮಾಡಿದ್ಯಾ ಅಂದ್ರೆ ಗಂಡಸ್ರ ಸಮಾನಕ್ಕೆ ಬಂದ್ಬಿಟ್ಟಿದ್ಯಾ? ಒಂದೇ ಬಾಕಿ ಇದೆ, ಗಂಡು ಹೆಣ್ಣು ಅನ್ನೋ ಭೇದ ಭಾವ ಎಲ್ಲ ಮರ್ತು ದೇಹ ಒಂದನ್ನ ಹಂಚ್ಕೊಳ್ಳೋದು. ಆಗ ನಾವೆಲ್ಲರೂ ಈಕ್ವಲ್ ಆಗ್ಬಿಡ್ತೀವಿ. ಎಣ್ಣೆ ಹೊಡೆದ ತಕ್ಷಣ ಗಂಡು ಪವರ್ ಬಂದ್ಬಿಟ್ಟಿದೆ ಕೈಗೆ, ನಮಗೇನು ಬೇಜಾರಿಲ್ಲ. ಶೂಟ್ ಮಾಡ ಸರಿಯಾಗಿ. ಬೇಕೇನೋ ಇಂಥವಳು ಗಂಡಸ ಜೊತೆಗೆ ಅವಮಾನ ಮಾಡ್ಬೇಡು, ಅರ್ಥ ಮಾಡ್ಕೊಳ ಮಗ. ನಿಮ್ದು ಒಂದ್ ಜನ್ಮ ಏನೋ, ಹೆಣ್ಣೊಬ್ಳೇನೋ ಮೋಸ ಮಾಡೋದು, ಗಂಡ್ಸ್ ಮೋಸ ಮಾಡಲ್ವಾ? ಹೆಣ್ಣನ್ನ ಊಟದೆಲೆ ತರ ಯೂಸ್ ಮಾಡ್ಕೊಂಡು ಹಾಳು ಮಾಡ್ತಾ ಇದ್ದೀರಾ. ಅವ್ರಿಗೂ ಬುದ್ಧಿ ಇಲ್ಲ, ಗಂಡಸ್ ತರ ಬದುಕ್ಬೇಕು ಅಂತ ಅವ್ರ ಜೀವನ ಅವರೇ ಹಾಳು ಮಾಡ್ಕೊಳ್ತಾ ಇದಾರೆ. ನಿಮ್ಮಂತ ಬದುಕಿರ್ಬಾರ್ದು. ಹೆಣ್ಮಕ್ಳು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ? ನಿಲ್ಸಿ, ಇವ್ರು ನಿಂಗೆ ಸಾಯಿಸ್ಬಾರ್ದು. ನರಳಿಸಿ ಸಾಯಿಸ್ಬೇಕು. ಇವ್ರಿಗೆ ಆದಂತ ಒಂದ್ ಜಾಗ ಇದೆ, ಇವ್ರಿಗೆ ಆದಂತ ಒಂದ್ ಶಿಕ್ಷೆ ಇದೆ. ಎತ್ತಾಕೊಳ್ಳಿ. ಶಿಕ್ಷೆ ಕೊಟ್ರೆ ಆಗಲ್ಲ. ಶಿಕ್ಷೆ ಮಕ್ಕಳ ದೇಹ ಭೂಮಿಗೆ ಸೇರ್ಬಾರ್ದು. ಭೂಮಿಗೆ ಸೇರಿದ್ರೆ ಭೂಮಿಗೆ ಕಳಂಕ. ಎಲ್ಲ ಪ್ರಾಣಿಗಳು ಬಂದು ಇವ್ರನ್ನ ಕಚ್ಚಿ ತಿಂದು ಸಾಯಿಸ್ಲಿ. ಅತ್ಯಾಚಾರದಂತಹ ಪಿಡುಗುಗಳು ಸಮಾಜದಿಂದ ದೂರ ಆಗಬೇಕು ಅಂದರೆ ಕಾನೂನು, ಕೋರ್ಟು, ನ್ಯಾಯಾಲಯದಿಂದ ಮಾತ್ರ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ನಮ್ಮ ಸಂಸ್ಕೃತಿಯ ಮಹತ್ವ, ಸಂಬಂಧಗಳ ಪಾತ್ರ, ಹೆಣ್ಣಿನ ಮಾನ ಗೌರವದ ಅರಿವು ಮೂಡಬೇಕು. ಹೆಣ್ಣನ್ನು ಗೌರವಿಸುವ, ರಕ್ಷಿಸುವ ಮನೋಭಾವ ಪ್ರತಿಯೊಬ್ಬ ನಾಗರಿಕನಲ್ಲಿ ಬೆಳೀಬೇಕು. ಆಗ ಮಾತ್ರ ನಮ್ಮ ದೇಶದಲ್ಲಿ ಹೆಣ್ಣು ಸುರಕ್ಷಿತವಾಗಿರಲು ಸಾಧ್ಯ. ಇಲ್ಲಾಂದರೆ ಕಾನೂನು, ಶಿಕ್ಷೆ ಅನ್ನೋದು ಕೇವಲ ನೆಪ ಮಾತ್ರವಾಗುತ್ತದೆ. ಓಹೋ, ನೀವೆಲ್ಲರೂ ಸೇರ್ಕೊಂಡು ನನ್ ಮದ್ವೆಗೆ ತಯಾರಿ ನಡೆಸ್ತಾ ಇದ್ದೀರಾ? ವೆರಿ ಗುಡ್. ಇಲ್ಲ, ನಾನಂತೂ ಈಗಲೇ ಮದ್ವೆ ಆಗಲ್ಲ. ಆಗಲ್ಲ ಆಗಲ್ಲ ಆಗಲ್ಲ. ಓಹೋ, ನೀ ನನ್ ಮದ್ವೆ ಆಗ್ತೀಯಾ? ನನ್ ತಾಳಿ ಕಟ್ತೀಯಾ? ಹೇಳು, ತಾಳಿ ಕಟ್ತೀಯಾ? ಸರಿ, ಒಂದ್ ನಿಮಿಷ ಇರು. ಕಟ್ಟು ಕಟ್ಟು ತಾಳಿನ. ಯಾಕೆ, ಏನಾಯ್ತು? ಇಷ್ಟೊಂದೆಲ್ಲ ಹೊಡೆಸ್ಕೊಂಡಿದ್ಯಾ, ಮುಗಿಸ್ಕೊಂಡಿದ್ಯಾ, ಆದ್ರೂ ನಿನ್ನ ಬುದ್ಧಿ ಬರಲ್ವೇನೋ? ಮತ್ತೆ ನನ್ನ ಮದ್ವೆ ಆಗ್ತೀಯಾ? ನಾಚಿಕೆ ಆಗಲ್ವಾ ನಿನ್ಗೆ? ಇಲ್ಲ, ನಿನಗೆ ಈ ತರ ಹೇಳಿದ್ರೆ ಬುದ್ಧಿ ಬರಲ್ಲ. ನಿನ್ನ ಸಾಯಿಸ್ಬೇಕು, ನಿನ್ನ ಸಾಯಿಸ್ಬೇಕು. ಸಾಯಿಸು ಭೂಮಿ, ಸಾಯಿಸು. ನನ್ನ ಪ್ರೀತಿ ಜೊತೆ ಆಟ ಆಡಿ ಎಲ್ಲರ ಮುಂದೆ ನನ್ನ ಕಪಾಳು ಕೊಡ್ದು ಅವಮಾನ ಮಾಡಿದಾಗಲೇ ನಾನು ಸಾಯ್ಲಿಲ್ಲ. ಅಂಥದ್ರಲ್ಲಿ ಮನ್ಸಲ್ಲಿ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಪ್ರೀತಿಯಿಂದ ನಾನು ಸಾಯಿಸ್ತೀನಿ ಅಂದರೆ ನಾನು ಬೇಡ ಅಂತೀನ? ಸಾಯಿಸು. ನನ್ನ ಕನಸು ಮನಸ್ಸು ಎಲ್ಲ ಸತ್ತೋಗಿದೆ. ಹೀಗೆ ಉಳಿದಿರೋದು ನನ್ನ ದೇಹ ಮಾತ್ರ. ಸಾಯಿಸು. ಸಾಕ್ ಮಾಡು ಭೂಮಿ, ಇನ್ನು ಎಷ್ಟು ದಿನ ಈ ಥರ ನಾಟಕ ಆಡ್ತೀಯ? ಸಾಕ್ ಮಾಡು. ಸ್ಮಿತಾ. ಹೌದು ಭೂಮಿ, ನಾನೇ ಸತ್ಯ ಹೇಳ್ದೆ. ಆಕಾಶ್, ಯಾಕೆ ಈ ತರ ಹುಚ್ಚು ಪ್ರೀತಿ ನಿನಗೆ ನನ್ನ ಮೇಲೆ? ನಾನಿನ್ ಪ್ರೀತಿಗೆ ಯೋಗ್ಯಳಲ್ಲ ಕಣೋ. ನನಗೂ ಮನಸ್ಸಾಕ್ಷಿ ಅನ್ನೋದಿಲ್ವಾ? ಇಷ್ಟೊಂದೆಲ್ಲ ಆದ್ಮೇಲೆ ನಾನು ಈ ಜೊತೆ ಹೇಗ್ ಬದುಕ್ಲಿ? ಭೂಮಿ, ಈ ಪ್ರೀತಿ ಪ್ರೇಮಕ್ಕೆ ಆಸ್ತಿ, ಅಂತಸ್ತು, ಹಣ, ಸೌಂದರ್ಯ, ಅದು ಇದು ಏನೇನೋ ಬೇಕು ಅಂತಾರಲ್ಲ. ಬಾ ಇಲ್ಲಿ ನೋಡಿವ್ರನ್ನ.
ಇಬ್ಬರಿಗೂ ಕಾಣಿಸಲ್ಲ. ಅವ್ರು ಹೆಂಗಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ, ಆದ್ರೂ ಪ್ರೀತಿ ಮದುವೆ ಆಗ್ತಿದ್ದಾರೆ. ಅವ್ರದ್ದು ನಿಜವಾದ ಪ್ರೀತಿ ಅಲ್ವಾ? ಅಲ್ಲಿ ನೋಡು, ನಮ್ಮ ಅಜ್ಜಿ ತಾತ 90 ವರ್ಷ ಆಗಿದ್ರು ಇವತ್ತಿನ ಪ್ರೇಮಿಗಳಿಗೆ ನಾಚಿಕೆ ಆಗೋ ಥರ ಜೀವನ ಮಾಡ್ತಿದ್ದಾರೆ. ಅವ್ರ ಮನ್ಸಲ್ಲಿ ಯಾಕೆ ಪ್ರೀತಿ ಹಾಳಾಗಿಲ್ಲ? ಅವ್ರದ್ದು ನಿಜವಾದ ಪ್ರೀತಿ ಅಲ್ವಾ? ಪ್ರೀತಿ ತುಂಬಾ ಪವಿತ್ರವಾದದ್ದು, ಅದಕ್ಕೆ ಯಾವತ್ತೂ ಸಾವಿಲ್ಲ. ಇಲ್ಲ ಆಕಾಶ್, ನೀನೇನೋ ನನ್ನ ಮದ್ವೆ ಆಗಿ ನನಗ್ ಜೀವನ ಕೊಡ್ತೀಯ, ಬಾಳ್ ಕೊಡ್ತೀಯ. ಆದ್ರೆ ಈ ಸಮಾಜ ನಮ್ಮನ್ ಬದುಕಕ್ ಬಿಡತ್ತಾ? ಕೂತಲ್ಲಿ ನಿಂತಲ್ಲಿ ಚುಚ್ಚಿ ಚುಚ್ಚಿ ನಮಗ್ ನೋವು ಮಾಡಿ ನಮ್ ಜೀವ ತೆಗಿಯತ್ತೆ. ನೀ ಶೀಲಾನ್ ಕಳ್ಕೊಂಡ್ರೆ ಅವ್ರಿಗೆ ಸಮಾಜದಲ್ಲಿ ಬೆಲೆನೇ ಇಲ್ಲ. ಇಲ್ಲ, ನಾನ್ ಬದುಕಿರ್ಬಾರ್ದು, ನಾನ್ ಸಾಯ್ಬೇಕು. ಹಾಳಾಗಿರೋದು ಈ ಮಣ್ಣಲ್ಲಿ ಮಣ್ಣಾಗೋ ನಿನ್ ದೇಹ, ನಿನ್ ಮನ್ಸಲ್ಲ. ನಿಜವಾಗ್ಲೂ ನಿನ್ ಮನ್ಸು ಹಾಳಾಗಿದ್ರೆ ನಾನಂತೂ ಪ್ರೀತಿಗೆ ಮೋಸ ಮಾಡ್ದೆ. ನಾನು ಪ್ರೀತಿಸೋನ್ ಮಾತ್ರ ಚೆನ್ನಾಗಿರ್ಬೇಕು ಅಂತ ಯಾಕೆ ಅನ್ಕೊಂಡೆ? ಇದು ನಿಜವಾದ ಪ್ರೀತಿ ತಾನೆ? ಹೇಳು. ಭೂಮಿ, ನೀನ್ ತಪ್ಪು ಮಾಡಿಲ್ಲಮ್ಮ. ಈ ನಿನ್ ವಯಸ್ಸು, ನಿನ್ ಸುತ್ತ ಇರೋ ಈ ಸಮಾಜ ಮಾಡಿರೋದು ನೋಡು. ದಯವಿಟ್ಟು ಈ ಆಕಾಶ್ ಪ್ರೀತಿನ ಒಪ್ಕೊಂಡು ಇವನ್ ಜೊತೆ ಚೆನ್ನಾಗಿ ಬಾಳಿ ಬದುಕಿದ್ರೆ ಅದೇ ನಮಗ್ ದೊಡ್ಡ ಸಂತೋಷ. ನಮ್ಮ ಪರಿಶುದ್ಧವಾದ ಈ ಪ್ರೀತಿನ ಬೇಡ ಅನ್ಬೇಡ ಭೂಮಿ, ಒಪ್ಕೋ. ಭೂಮಿ ಭೂಮಿ ಅಂತ್ಕೊಳಮ್ಮ. ಈ ಭೂಮಿ ಮೇಲೆ ಸಂಬಂಧಗಳು ನಡೀತಿರೋದೇ ದೇಹ ಸುಖದ ಮೇಲೆ ಅಂತ ನಂಬಿದ್ದು ನಾನು. ನಿಮ್ಮನ್ನ ಆ ಮುಗ್ಧ ಪ್ರೇಮಿಗಳು ನೋಡಿದ್ಮೇಲೆ ಅನಿಸ್ತಾ ಇದೆ ಅದಕ್ಕೆ ಮೀರಿದ್ದೊಂದು ಸಂಬಂಧ ಇದೆ ಅಂತ. ಅದು ಪ್ರೀತಿ ಅಂತ ಈಗ ಅರ್ಥ ಆಗ್ತಾ ಇದೆ ನನಗೆ. ಆಕಾಶ್ ಪ್ರೀತಿನ ತಿರಸ್ಕಾರ ಮಾಡ್ಬೇಡಮ್ಮ ಪ್ಲೀಸ್. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೆ ಬದ್ನಾಮಿ ಶುಭಗೆ ತ್ವಂ ಜೀವ ಶರದಾಂ ಸದಾ. ಶೀಲ ಅನ್ನೋದು ದೇಹಕ್ಕಲ್ಲಮ್ಮ, ಮನಸ್ಸಿಗೆ. ತಪ್ಪು ಮಾಡಿದೆ ಅಂತ ಪಶ್ಚಾತ್ತಾಪ ಪಡೋದಕ್ಕಿಂತ ಶಿಕ್ಷೆ ಬೇರೊಂದಿಲ್ಲ ತಾಯಿ. ಆ ದೇವ್ರು ಕೊಟ್ಟಿರೋ ಪ್ರೀತಿ ನಿನ್ನ ಮನಸ್ಸಲ್ಲಿ ಪರಿಶುದ್ಧವಾಗಿರ್ಬೇಕಾದ್ರೆ ಈ ಮನುಷ್ಯ ಕಟ್ಕೊಂಡಿರೋ ಶೀಲದ ಬಗ್ಗೆ ಯಾಕಮ್ಮ ಯೋಚನೆ ಮಾಡ್ತೀಯ? ನಾವ್ಯಾರು ಅಂತ ನಿನಗೆ ಗೊತ್ತಿಲ್ಲ. ಇದುವರೆಗೂ ನಿನ್ನ ಜೀವನದಲ್ಲಿ ನಡೆದಿದ್ದನ್ನ ನಾವೆಲ್ಲ ಕೇಳಿದ್ವಿ. ಮನುಷ್ಯ ಕೆಲವೊಂದ್ಸರಿ ಆಸೆಗೆ ಬಿದ್ದು ಬದುಕನ್ನ ಸುಡುಗಾಡು ಮಾಡ್ಕೊಂಡ್ಬಿಡ್ತಾನೆ. ಅದೇ ತರಹ ವಿಧಿ ನನ್ನ ಜೀವನದಲ್ಲೂ ಆಟ ಆಡ್ತು. ನಾನಿದ್ದ ಸ್ಥಿತಿಯಲ್ಲಿ ಸಾವೊಂದೇ ಗತಿ ಅನ್ಕೊಂಡೆ. ಆದ್ರೆ ದೇವ್ರ ತರಹ ನನ್ನ ಬಾಳಿಗೆ ಬಂದು ಪ್ರೀತಿ ಕೊಟ್ರು, ಬದುಕು ಕೊಟ್ರು. ಸಮಾಜ, ಶೀಲ, ಸಂಬಂಧಗಳು ಇವೆಲ್ಲ ಹುಚ್ಚು ಭ್ರಮೆ. ಬದುಕನ್ನ ಹೇಗ್ ಬೇಕಾದ್ರೂ ಕಟ್ಕೋಬಹುದು, ಅದು ನಮ್ಮ ಕೈಲಿದೆ. ಅದಕ್ಕೆ ನಾನೇಮ್ಮ ಸಾಕ್ಷಿ. ಈ ಸರಿ ತಪ್ಪು ಎಲ್ಲವನ್ನೂ ತೀರ್ಮಾನ ಮಾಡಬೇಕಾದವನು ಅವನು. ಮನುಷ್ಯನ ಬದುಕಿಗೆ ಮುಖ್ಯವಾಗಿ ಬೇಕಾಗಿರೋದು ಪ್ರೀತಿ, ತ್ಯಾಗ, ನಂಬಿಕೆ. ಆ ಮೂರನ್ನು ನಿನ್ನ ಹುಡುಗ ನಿನಗ್ ಕೊಡೋ ತಯಾರಿರುವಾಗ ಆ ಪರಮಾತ್ಮನನ್ನ ನೀನು ನಂಬಿ ಧೈರ್ಯವಾಗ ಅವನ ಜೊತೆ ಹೋಗಮ್ಮ. ಎಲ್ಲವೂ ಚೆನ್ನಾಗಾಗತ್ತೆ, ನೀನು ಚೆನ್ನಾಗಿರ್ತೀಯ, ಒಳ್ಳೇದಾಗತ್ತೆ. ಹೋಗಮ್ಮ, ಹೋಗಮ್ಮ, ಹೋಗು. ಆಕಾಶ್, ಆಕಾಶ್, ನನ್ನ ಕ್ಷಮಿಸ್ಬಿಡು ಆಕಾಶ್, ನನ್ನ ಕ್ಷಮಿಸ್ಬಿಡು. ಐ ಲವ್ ಯು ಭೂಮಿ. ಆಕಾಶ್, ಐ ಲವ್ ಯು. ನಿನ್ಮೇಲೆ ಯಾವತ್ತೂ ಈ ತರ ನೋವು ಕೊಡಲ್ಲ ಆಕಾಶ್, ನೋವು ಕೊಡಲ್ಲ.